ಅಶೋಕ್, ನಿಮ್ಮನ್ನು ನೋಡಿದ್ರೆ ನಂಗೆ ಬೇಜಾರಾಗುತ್ತೆ. ಆದರೆ ಏನು ಮಾಡೋದು, ಪ್ರೋಗ್ರಾಮ್ ಪ್ರೊಡ್ಯೂಸರ್ ಹೇಳ್ತಾರೆ, ನಾನು ಕೇಳಲೇಬೇಕು ಅಲ್ವಾ. ಏನಿಹೋ, ಇಲ್ಲಿ ಸುಸ್ತಾಗಿ ಕುತ್ಕೊಳೋದು ಬೇಡ ಅಶೋಕ್. ಇಲ್ಲೇ ಪಕ್ಕದಲ್ಲಿ ನನ್ನ ಫ್ರೆಂಡ್ ರೂಮ್ ಇದೆ, ನನ್ನ ಹತ್ರನೇ ಕೀ ಇದೆ, ಬನ್ನಿ ಅಲ್ಲೋಗಿ ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ. ಇದು ಯಾವುದೋ ಹೊಸ ಸ್ಕ್ಯಾಮ್ ಅಲ್ಲ ತಾನೆ? ಖಂಡಿತ ಇಲ್ಲ ಅಶೋಕ್, ಪ್ರತಿ ಸಲನೂ ಹಂಗೆ ಹೇಳ್ತಾನಲ್ಲ ಗುರು. ನಿಮ್ಮನ್ನು ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಅಶೋಕ್. ನಿಜವಾಗ್ಲೂ ಇಲ್ಲ ಅಶೋಕ್, ಯಾವ ಸ್ಕೀಮೂ ಇಲ್ಲ ಅಶೋಕ್. ಬನ್ನಿ ಹೋಗೋಣ ಬನ್ನಿ. ಯಾಕೆ ನಾಯಿಗಳು ಜಾಸ್ತಿ ಇದಾವೆ. ನಿಮ್ಮ ಫ್ರೆಂಡ್ ರೂಮ್ಗೆ ಹೋಗ್ಬಿಡೋಣ. ಅಶೋಕ್, ಇದೆ ನನ್ನ ಫ್ರೆಂಡ್ ರೂಮು, ಯಾರು ಡಿಸ್ಟರ್ಬ್ ಮಾಡಲ್ಲ. ಆರಾಮಾಗಿ ನೀವು ಅಲ್ಲಿ ಮಲ್ಕೊಳ್ಳಿ, ನಾನು ಒಳಗಡೆ ಹೋಗಿ ಮಲ್ಕೊಂಡಿರ್ತೀನಿ. ಹೌದಾ? ಹಾ, ಓಕೆ. ಎಂಜಾಯ್ ಯುವರ್ ಸ್ಲೀಪಿಂಗ್ ಟೈಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಕಟ್ಟಿಸ್ಕೊಂಡು ಸುಸ್ತಾಗ್ಬಿಟ್ಟಿತ್ತು. ಪಟಾಕಿ ಸೌಂಡು ಊರೆಲ್ಲ ಬ್ಯಾಂಡು ನೋಡಯ್ಯ ಲಂಬೋದರ. ಸಿಕ್ಕುದ್ರೆ ಗ್ಯಾಪು ಹುಡುಕ್ತಾನೆ ತೋಪು ಶೋಮ್ಯಾನ್ ಆಫ್ ಸಿಂಗಾಪುರ. ಯಾರಯ್ಯ ಇವನು, ಹುಡುಗಿರು ಬಂದ್ಬಿಟ್ರೆ ಮೈಯೆಲ್ಲ ಕಣ್ಣು. ಹೆಂಗಯ್ಯ ಇವನು, ಹೈ ವೋಲ್ಟೇಜ್ ಮೆಸ್ಸನ್ನು. ನಾಯಿ ಉಚ್ಚೆ ಉಚ್ಚ ಇದೆ ಫೇಸ್ ಮೇಲೆ. ವಾಟ್ ಇಸ್ ದಿಸ್ ಅಷ್ಟು ಡಿಸ್ಕಸ್ಟಿಂಗ್? ವಾಟ್ ಇಸ್ ದಿಸ್ ಯಾರ್? ಸಖಿಯೇ ಸಖಿಯೇ ನನಗೆ ಯಾರು ಇವರೆಲ್ಲ? ಇವರೆಲ್ಲ ನಿಮ್ಮ ತಂಗಿದ್ದೀರೋ? ನನ್ನ ತಂಗಿದ್ದೀರಾ? ಹೌದು. ಅದಂಗೆ ನೀನ ರಾಖಿ ಕಟ್ಟಿಸ್ಕೊಂಡಲ್ಲ? ನಾನು ಅದೆಲ್ಲರೂ ರಾಖಿ ಕಟ್ಟಿಸ್ಕೊಂಡೆ ಇವ್ರ ಹತ್ರ. ಅಶೋಕ್, ನೀನ್ ಮಲ್ಕೊಂಡಿದ್ದಾಗ ಎಲ್ಲರೂ ಒಬ್ಬೊಬ್ಬರು ಬಂದು ಕಟ್ಬಿಟ್ರು. ಅಂದ್ರೆ ಇದು ನನ್ನ ಫ್ರೆಂಡ್ ರೂಮ್ ಅಲ್ಲ. ಚೆನ್ನಾಗಿರೋ ಹುಡುಗಿರ್ ಕಂಡ್ರೆ ರಾಖಿ ಕಟ್ಟಿಸ್ಕೊಂಡ್ಬಿಟ್ನಲ್ಲಪ್ಪ. ಓಹೋ ಅಶೋಕ್, ಆಗಿದ್ದೆಲ್ಲ ಆಗೋಯ್ತಮ್ಮ. ಹೆಂಗೋ ನಾವು ಮಾಡಿದ ಪ್ಲಾನು ಸಕ್ಸಸ್ ಆಗೋಯ್ತು. ಎನಿಹೋ, ಸಕ್ಸಸ್ ಆಗಿರೋ ಪ್ಲಾನ್ಗೆ ಮುಖ್ಯ ಕಾರಣಕರ್ತರು ನೋಡಿ ಇಲ್ಲಿ ಇರೋದಾರಲ್ಲ, ಇವರೆಲ್ಲರೂ ರಾಜ್ ಮ್ಯೂಸಿಕ್ನ ಯಾವಾಗಲೂ ನೋಡ್ತಾ ಇರ್ತಾರೆ, ಯಾವಾಗಲೂ ಪ್ರೀತಿಸ್ತಾ ಇರ್ತಾರೆ, ಅಭಿಮಾನದಿಂದ ಆಶೀರ್ವಾದಗಳನ್ನ, ಪ್ರೋತ್ಸಾಹದ ಕರೆಗಳನ್ನ ಮಾಡ್ತಾ ಇರ್ತಾರೆ. ಸೊ ಇಲ್ಲಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಒಂದ್ಸತಿ ಅಶೋಕ್ ಅಣ್ಣನ್ಗೆ ಜೈ ಅನ್ನಿ. ಅವರ ಪ್ರೀತಿ ಅಶೋಕ್ ಅಣ್ಣನ್ಗೆ ಪ್ರಶ್ನೆ ಕೇಳ್ಬೇಕಂತ. ಯಾರು ಪ್ರಶ್ನೆ ಕೇಳ್ತೀರಾ? ಓಕೆ, ಏನ್ ನಿಮ್ ಪ್ರಶ್ನೆ? ಅಶೋಕರು, ನೀವು ಯಾಕೆ ಫಸ್ಟ್ ನಮಗೆ ಪರಿಚಯ ಆಗಬಾರ್ದು? ಸರ್, ನಿಮ್ಮ ಉತ್ತರ? ಯಾಕೆ ಫಸ್ಟ್ ನಾನು ನಿಮಗೆ ಪರಿಚಯ ಆಗಬಾರ್ದಿತ್ತು ಅಂತನಾ? ಅಲ್ಲ, ಫಸ್ಟ್ ಆಫ್ ಆಲ್ ಈ ಅಣ್ಣ ಯಾಮಾರಿಸಿದ್ದಕ್ಕೆ ನೀವೆಲ್ಲ ಬಂದು ನನಗೆ ರಾಖಿ ಕಟ್ಟಿದ್ದೀರಾ. ಇಂಥ ಪ್ರಶ್ನೆ ನೀವು ಕೇಳೋದು ಸರಿನಾ? ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಅಲ್ಲಮ್ಮ, ನೀವೆಲ್ಲ ನನ್ನ ಕೈಗೆ ರಾಖಿ ಕಟ್ಟಿದ್ರಲ್ಲ, ರಾಖಿ ಕಟ್ಟಕ್ಕಿಂತ ಮುಂಚೆ ಒಂದು ಸಲ ನನ್ನನ್ನು ಲವ್ ಮಾಡಬೇಕು ಅಂತ ನಿಮಗೆ ಯಾರಿಗೂ ಅನ್ಸಲ್ವಾ? ಯೋಚನೆ ಮಾಡಿದೆ, ಬಟ್ ಎಲ್ಲರ ಹತ್ರ ಕಟ್ಟಿಸ್ಕೊಂಡ್ರಿ, ನನ್ನ ಹತ್ರ ಕಟ್ಟಿಸ್ಕೊಂಡಿರ್ಲಿಲ್ಲ. ಅದೇ ನಿಜವಾದ ಲವ್. ಅಂದ್ರೆ ನೀವು ನನಗೆ ರಾಖಿ ಕಟ್ಟಿಲ್ವಾ? ಇಲ್ಲ, ಬಿದ್ದೋಯ್ತು. ಎಲ್ಲರೂ ಕಟ್ಟಿದ್ರು, ಆಮೇಲೆ ಲಾಸ್ಟ್ ಆಗಿ ನಾನು ಕಟ್ಟಿದೆ.
ನಿಜಾನ ಅದೊಂದೇ ರಾಶಿ ಇರೋದು ಕೈಯಲ್ಲಿ, ಬೇರೆದೆಲ್ಲ ಉದ್ರೋಗಿದೆ. ಓಕೆ, ಇನ್ಯಾರ ಪ್ರಶ್ನೆ ಕೇಳ್ತೀರಾ? ಅಶೋಕಣ್ಣ ನೀವ್ ಯಾಕೆ ಇಷ್ಟ ಚೆನ್ನಾಗಿದ್ದೀರಾ? ಅದು ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬೇಕು. ಕೇಳ್ಕೊಂಡ್ ಬಂದು ನಾಳೆ ಶೋ ಹೇಳ್ತೀರಾ? ನೆಕ್ಸ್ಟ್ ಕ್ವಶನ್ ಪ್ಲೀಸ್. ನೋ ಮೋರ್ ಕ್ವಶನ್ಸ್ ಅನ್ನ ಹೇಳಕ್ಕಿಂತ ಮುಂಚೆ ಇನ್ನೊಂದೇ ಪ್ರಶ್ನೆ ಇದೆಯಂತೆ, ನಾನು ಹೇಳ್ಬಿಡ್ತೀನಿ. ಏನದು ಪ್ರಶ್ನೆ? ಅಶೋಕಣ್ಣ ದೇವದಾಸ ಆಗತ್ತ. ಈ ಅಣ್ಣ ಯಾಮಾರ್ಸಿ ನನಗೆ ರಾಖಿ ಕಟ್ಟಿಸ್ತಾ ಇರೋದು. ಆರಾಮಾಗಿ ನಿದ್ದೆ ಮಾಡಕ್ಕೆ ಒಮ್ಮೆ ಭೇಟಿ ಕೊಡಿ ಪೆಪ್ಸ್ ಮ್ಯಾಟರ್ಸ್. ಚೆನ್ನಾಗಿ ನಿದ್ದೆ ಬರುತ್ತದೆ, ಸರಿನಾ? ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಚೆನ್ನಾಗಿ ಮಜವಾಗಿ ಸೂಪರ್ ಆಗಿ ನಮಗೆಲ್ಲ ಸಪೋರ್ಟ್ ಮಾಡಿ ಎಷ್ಟು ಚೆನ್ನಾಗಿ ಆಟ ಆಡಿಸಿದ್ದಾರೆ, ರಾಖಿ ಕಟ್ಟಿದ್ದಾರೆ. ಇವರಿಗೆ ಪೆಪ್ಸ್ ಮ್ಯಾಟರ್ಸ್ ಕಡೆಯಿಂದ ಬ್ಯೂಟಿಫುಲ್ ಆಗಿರೋದಕ್ಕೆ ಗಿಫ್ಟ್ ನಾನು ರಾಜಮೂಜಿ ಕಡೆಯಿಂದ ಬರ್ತಾ ಇದೆ. ಸೊ ಹಾಗಾದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಪ್ರೀತಿ ಅಶೋಕಣ್ಣನ ಕಡೆಯಿಂದ, ನನ್ನ ಕಡೆಯಿಂದ ಎಲ್ಲರೂ ಒಟ್ಟಿಗೆ ಹೇಳಿ ಹ್ಯಾಪಿ ಐ ಲವ್ ಅಶೋಕಣ್ಣ. ಓಕೆ, ವಿ ಆಲ್ಸೋ ಲವ್ ಅಶೋಕಣ್ಣ.